ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು 66 ಮತ್ತೆ 67ನೇ ದಿವಸದ ಎರಡು ವಿಡಿಯೋನ ಒಟ್ಟಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಬಿಸಿ ಇದ್ದೆ, ಹಾಗೆ ಹುಷಾರಿರ್ಲಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಪ್ರಾಬ್ಲಮ್ ಆಯ್ತು. ಹಾಗಾಗಿ ವಿಡಿಯೋ ಎಡಿಟ್ ಮಾಡ್ಲಿಕ್ಕೂ ಆಗ್ಲಿಲ್ಲ, ಮತ್ತೆ ವಿಡಿಯೋ ಮಾಡ್ಲಿಕ್ಕೂ ಆಗ್ಲಿಲ್ಲ ಕೆಲವೊಂದ್ಸತಿ. ಹಾಗೆ ಇದು ಶುಕ್ರವಾರ ಮತ್ತೆ ಶನಿವಾರದ ವಿಡಿಯೋ. ಮಾರ್ನಿಂಗ್ ಉಪ್ಪಿಟ್ಟು ಮಾಡಿದೆ, ಆಮೇಲೆ ನಾನು ಸ್ವಲ್ಪ ಮಾವಿನಕಾಯಿ ತಗೊಂಡ್ ಬಂದಿದ್ದೆ, ಉಪ್ಪಿನಕಾಯಿ ಮಾಡ್ಬೇಕು ಅಂತ ಹೇಳಿ, ಜೀರಿಗೆ ಮಿಡಿ ಅದ್ರದ್ದೇ ಉಪ್ಪಿನಕಾಯಿ ಕೆಲ್ಸ ಇತ್ತು. ಹಾಗಾಗಿ ಎಲ್ಲ ಲಂಚ್ ಎಲ್ಲ ಅಡಿಗೆ ಮನೆ ಎಲ್ಲ ಕೂಡ ಒಟ್ರಾಸಿ ಮೆಸ್ಸಿ ಮೆಸ್ಸಿ ಆಗಿತ್ತು. ಹಾಗಾಗಿ ನನ್ಗೆ ಲಂಚ್ ಇದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಕೈಯಲ್ಲೆಲ್ಲ ಉಪ್ಪಿನಕಾಯಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅದು ತುಂಬಾ ಕ್ಲೀನ್ ಆಗಿರ್ಬೇಕು, ನೀರೆಲ್ಲ ಬೀಳ್ಬಾರ್ದು. ಹಾಗೆ ಅದಕ್ಕೆ ಅದೇ ಮಾಡಿ ಮತ್ತೆ ಬಿಸಿಲು ಸೆಕೆ ಬೇರೆ, ಉಪ್ಪಿನಕಾಯಿ ಕೆಲಸ, ಮೆಣಸು ಹುಡಿ ಮಾಡೋದು, ಸಾಸಿವೆ ಹುಡಿ ಮಾಡೋದು ಅಂತ ತುಂಬಾ ಟಯರ್ಡ್ ಆಗಿತ್ತು. ಮತ್ತೆ ಹುಷಾರಿರ್ಲಿಲ್ಲ, ಅಂದ್ರೆ ಏನೋ ಸಡನ್ ಆಗಿ ಸ್ವಲ್ಪ ಬ್ಲೀಡಿಂಗ್ ಆಯ್ತು. ಅದು ಯಾಕೆ ಏನು ಗೊತ್ತಿಲ್ಲ. ನಾನು ಇದು ವರ್ಕೌಟ್ ಸ್ವಲ್ಪ ಜಾಸ್ತಿ ಆಯ್ತಾ ಇನ್ನೆಂತ ಅಂತ ಗೊತ್ತಿಲ್ಲ. ಮತ್ತೆ 2 ದಿವಸ ಲೈವ್ ಕೂಡ ವರ್ಕೌಟ್ ಮಾಡಿದ್ದೆ. ಇನ್ನು ಮುಂದೆ ನಾನು ಲೈವ್ ವರ್ಕೌಟ್ ಮಾಡಲ್ಲ, ಯಾಕಂದ್ರೆ ಅದು ತುಂಬಾ ಸ್ಟ್ರೆಸ್ ಆಗ್ತದೆ. ಒಂದ್ ಕಡೆಯಿಂದ ಕ್ಯಾಮರಾ ಸೆಟ್ ಮಾಡ್ಬೇಕು, ಲೈವ್ ಹೇಗೆ ಆಗ್ತದೆ ಅಂತ ನೋಡ್ಬೇಕು. ಆಮೇಲೆ ಕಮೆಂಟ್ಸ್ ನೀವು ನೋಡುವವರು ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಸುಮ್ನೆ ಲೈವ್ ಮಾಡೋದು ಬೇಡ ಅಂತೇಳಿ ಅನ್ಕೊಂಡಿದ್ದೇನೆ. ಲೈವ್ ಅಲ್ಲಿ ಕೆಲವೊಮ್ಮೆ ಬ್ಯಾಡ್ ಕಮೆಂಟ್ಸ್ ಕೂಡ ಬರುತ್ತೆ, ಸುಮ್ನೆ ಯಾಕೆ ಅಂತ ಹೇಳಿ ನಂಗೆ ಅನಿಸ್ತದೆ. ಮತ್ತೆ ಯೋಗ ಇದು ವರ್ಕೌಟ್ ಮಾಡುವಾಗ ನಮ್ಮ ಬಾಡಿ, ಈಗ ನಾನ್ ನಿಮ್ಗೆ ಹೆಲ್ಪ್ ಆಗ್ಲಿ, ಯಾರು ಡಯಟ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಅವರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಮಾಡಿದ್ರು. ಕೆಲವರು ಒಳ್ಳೆ ದೃಷ್ಟಿಯಿಂದ ನೋಡಲ್ಲ, ಇದರಿಂದಾಗಿ ಕೂಡ ಆರೋಗ್ಯ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಅನಿಸ್ತದ ಒಂದೊಂದ್ಸತಿ. ನಾನು ನನ್ನ ಪಾಡಿಗೆ ಎಕ್ಸಸೈಸ್ ಮಾಡ್ತೇನೆ ಅಂತ ಹೇಳಿ ಅನ್ಕೊಂಡಿದ್ದೇನೆ. ನಿಮ್ಗೆ ಬೇಕಾದಂತಹ ಎಕ್ಸಸೈಸ್ ಗಳು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಎಷ್ಟು ಕೂಡ ಸಿಗ್ತದೆ. ಎಷ್ಟೋ ಎಕ್ಸ್ಪರ್ಟ್ ಗಳಿದ್ದಾರೆ, ಕಾಲ್ ನೋವಿದ್ದವರು ಅವರಿಗೆ ಮಾಡುವ ಎಕ್ಸಸೈಸ್ ಗಳು ಅಂತ ನೀವು ಸರ್ಚ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಿಗ್ತದೆ. ಹಾಗಾಗಿ ನಾನು ಮಧ್ಯಾಹ್ನ ಲಂಚ್ ಆಗ್ಲಿ ನೈಟ್ ಇದಾಗ್ಲಿ ಏನು ವಿಡಿಯೋಸ್ ಎಲ್ಲ ಮಾಡ್ಲಿಲ್ಲ, ಇದೇ ಕೆಲ್ಸ ಆಗಿತ್ತು ನನ್ಗೆ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ. ಮತ್ತೆ ನಾನು ಓವರ್ ವರ್ಕೌಟ್ ಮಾಡಿದ್ದೆ. ಮಾರ್ನಿಂಗ್ ಮಾಡೋದು, ಸಾಯಂಕಾಲ ಕೂಡ ಮಾಡೋದು, ಆ ತರ ಕೂಡ ವರ್ಕೌಟ್ ಮಾಡಿದ್ದೆ. ಹೆವಿ ವರ್ಕೌಟ್ ಮಾಡಿದ್ರೆ ಕೂಡ ಒಂದೊಂದ್ಸತಿ ಹಾಗೆ ಪೀರಿಯಡ್ಸ್ ಇಂಬ್ಯಾಲೆನ್ಸ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಬ್ಲೀಡಿಂಗ್ ಆಗೋದು, ಗರ್ಭಕೋಶಕ್ಕೆ ಏನಾದ್ರು ಪ್ರಾಬ್ಲಮ್. ನನ್ಗೆ ಒಂದು ಮೊದ್ಲಿಂದ ಕೂಡ ಸ್ವಲ್ಪ ಬ್ಲೀಡಿಂಗ್ ಆಗುವಂತ ಸಡನ್ಲಿ ಆಗಿ, ಅಂದ್ರೆ ಪೀರಿಯಡ್ ಟೈಮ್ ಅಂತಲ್ಲ, ಬೇರೆ ದಿವಸಗಳಲ್ಲಿ ಸಡನ್ ಆಗಿ ಬ್ಲೀಡಿಂಗ್ ಆಗೋದು ಆ ತರ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಅಲ್ಲಿದ್ದೆ. ಮತ್ತೆ ಆಮೇಲೆ ನೆಕ್ಸ್ಟ್ ಡೇ ನಾನು ಸಿನಮನ್ ಡ್ರಿಂಕ್ ಕೊಡ್ದೆ ಮಾರ್ನಿಂಗ್ ಎದ್ದು. ಆಮೇಲೆ ಪೋಹ ಮಾಡ್ಕೊಳ್ತಾ ಇದ್ದೇನೆ ಇವತ್ತು. 66 ಅಲ್ಲಿ ಅಷ್ಟೇ ವಿಡಿಯೋ. ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಅನ್ನ, ಮೊಸರು, ಸಲಾಡ್ ಅಷ್ಟೇ ಊಟ ಮಾಡಿದ್ದು. ನಾನು ಯಾವ್ದೇ ಅದನ್ನ ವಿಡಿಯೋ ಮಾಡ್ಲಿಲ್ಲ. ಡಯಟ್ ಅಂತ ಹೇಳಿ ಅಂದ್ರೆ ಏನು ರೆಸಿಪಿಗಳನ್ನೆಲ್ಲ ಏನು ಇರ್ಲಿಲ್ಲ, ಜಸ್ಟ್ ಮೊಸರು ಹಾಕಿ ಊಟ ಮಾಡಿದ್ದು. ನೈಟ್ ಡಿನ್ನರ್ಗೆ ಏನ್ ತಿಂದೆ ಅಂತಲೇ ಈಗ ಆಕ್ಚುಲಿ ಇವತ್ತು ನಾನು ವಾಯ್ಸ್ ಕೊಡ್ಬೇಕಾದ್ರೆ ನಂಗೆ ನೆನಪಾಗ್ತಿಲ್ಲ. ಪೈನಾಪಲ್ ಮೇ ಬಿ ತಿಂದೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಡೇ ಇದು ಅವಲಕ್ಕಿ ಪೋಹ. ಅವಲಕ್ಕಿಯನ್ನು ಸ್ವಲ್ಪ ನೆನೆಸ್ಕೊಂಡು ಅದಕ್ಕೆ ಸಾಸಿವೆ ಒಗ್ಗರಣೆ ಕೊಟ್ಟು ನೆಲಕಡಲೆ ಎಲ್ಲ ಹಾಕಿ, ತರಕಾರಿ ನಿಮಗೆ ಇಷ್ಟವಾದ ತರಕಾರಿ ಯಾವ್ದು ಬೇಕಾದ್ರೂ ಹಾಕ್ಬೋದು. ಬೇಕಾದ್ರೆ ಕಡ್ಲೆಯನ್ನು ಕೂಡ ನೀವು ನೆನೆಸ್ಬಿಟ್ಟು ಹಾಕ್ಬೋದು, ಅದರಲ್ಲಿ ಕೂಡ ನಿಮಗೆ ಹೈ ಪ್ರೋಟೀನ್ ಸಿಗ್ತದೆ. ಬಿಳಿ ಕಡ್ಲೆಯನ್ನ ಹಾಕೊಳ್ಬೋದು, ಬಟಾಣಿಯನ್ನ ಹಾಕೊಳ್ಬೋದು. ಆಮೇಲೆ ನಾನು ಇದು ಯಾವಾಗ್ಲೂ ಪೋಹ ತುಂಬಾ ರುಚಿಯಾಗಿ ಬರ್ತದೆ. ಆದ್ರೆ ಈ ಸಲ ಏನೋ ಎಲ್ಲೋ ತಲೆ ಇಟ್ಕೊಂಡು ಮಾಡ್ದೆ ಅಂತ ಅನ್ಸುತ್ತೆ, ಅಷ್ಟೇನ್ ರುಚಿ ಬರ್ಲಿಲ್ಲ. ಟೊಮೆಟೊ ಸ್ವಲ್ಪ ಜಾಸ್ತಿ ಆಯ್ತು, ಹುಳಿ ಹುಳಿ ಅನ್ನಿಸ್ತು. ಆಮೇಲೆ ಅದ್ರ ಮೇಲೆ ಲೆಮನ್ ಬೇರೆ ಹಾಕಿದ್ದೆ, ಹಾಗಾಗಿ ಅಷ್ಟು ಟೇಸ್ಟ್ ಅಂತ ಆಗ್ಲಿಲ್ಲ ನನ್ಗೆ ನಾನ್ ಮಾಡಿದ ಪೋಹ. ಒಂದೊಂದ್ ಟೊಮೆಟೊ ಹಾಕದೆ ಮಾಡಿದ್ರೆ ಆಕ್ಚುಲಿ ಒಳ್ಳೇದಾಗ್ತದೆ, ಅಥವಾ ಜಾಸ್ತಿ ಟೊಮೆಟೊ ಹಾಕ್ಬಾರ್ದು. ಅದು ಟೊಮೆಟೊ ಮತ್ತೆ ಹುಳಿ ಇತ್ತು ಅಂತ ಅನ್ಸುತ್ತೆ, ಹಾಗಾಗಿ ಸ್ವಲ್ಪ ಹುಳಿ ಹುಳಿ ಆಯ್ತು. ಆದ್ರೂ ಪರವಾಗಿಲ್ಲ. ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ಆಯ್ತು. ಹೀಗೆ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಲಿ ಸ್ವಲ್ಪ ಡಿಮೋಟಿವೇಟ್ ಆದೆ ನಾನು ನಿನ್ನೆ. ಯಾಕೆ ಎಷ್ಟು ಮಾಡಿದ್ರು ಅಷ್ಟೇ, ಇಷ್ಟು ಡಯಟ್ ಮಾಡಿದ್ರು, ಎಕ್ಸಸೈಸ್ ಮಾಡಿದ್ರು, ಹೆಲ್ದಿಯಾಗಿ ಫುಡ್ ತಿಂದ್ರು, ಏನ್ ಮಾಡಿದ್ರು ಕೂಡ ಹೆಲ್ತ್ ಇಶ್ಯೂಸ್ ಬರುತ್ತೆ ಯಾಕೆ ಅಂತ ಒಂದೊಂದ್ಸತಿ ಹಾಗೆ ಕೂಡ ಬೇಜಾರಾಗ್ತದೆ. ಮತ್ತೆ ವೆಯ್ಟ್ ಲಾಸ್ ಜಾಸ್ತಿಯೇ ಆಗ್ತದೆ ಹೊರತು ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ. ಯಾವಾಗ್ಲೂ ನೋಡಿದ್ರು ಒಂದು 50 ಗ್ರಾಮ್ ಜಾಸ್ತಿ ತೋರಿಸ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ ನನ್ಗೆ.
ಏನೇ ಆಗ್ಲಿ ಕಮ್ಮಿ ಆಗ್ಲಿ ಹೆಚ್ಚಾಗ್ಲಿ ಸ್ವಲ್ಪ ರೆಸ್ಟ್ ಮಾಡೋದು ಕಡಿಮೆ ಆಯ್ತು ಅಂತ ಅನ್ನಿಸ್ತು. ಹಾಗೆ ಈಗ ಸಂಡೇ ಅಂತೂ ಇನ್ನು ಫುಲ್ ರೆಸ್ಟ್. ಸಂಡೇ ಡಯಟ್ ವಿಡಿಯೋ ಹಾಕ್ತೇನೆ ನಿಮಗೆ, ಆದ್ರೆ ಇವತ್ತು ಸಂಡೇ ಇದು ವಾಯ್ಸ್ ಕೊಡ್ತಾ ಇರೋದು ನಾನು ಇದನ್ನ. ಈಗ ಸಂಡೇ 68ನೇ ದಿವಸ ಮಾರ್ನಿಂಗ್ ಈಗ ವಾಯ್ಸ್ ಕೊಡ್ತಾ ಇದ್ದೇನೆ. ಹಾಗೆ ಇದನ್ನ ಇವತ್ತೇ ಮಧ್ಯಾಹ್ನದೊಳಗೆ ನಿಮ್ಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಇವತ್ತು ಸಂಡೇಯ ವಿಡಿಯೋವನ್ನ ಮಂಡೇ ಮಧ್ಯಾಹ್ನದೊಳಗೆ ಅಪ್ಲೋಡ್ ಮಾಡ್ತೇನೆ. ಆ ರೀತಿ ಮಾಡ್ತಾ ಹೋದ್ರೆ ನನ್ಗೆ ಕೂಡ ಈಸಿ ಆಗ್ತದೆ. ಮತ್ತೆ ತುಂಬಾ ವಿಡಿಯೋಸ್ ಮೊಬೈಲ್ ಅಲ್ಲಿ ಇಟ್ಕೊಂಡ್ರೆ ಸ್ಟೋರೇಜ್ ಪ್ರಾಬ್ಲಮ್ ಕೂಡ ಬರ್ತದೆ. ತುಂಬಾ ಕಷ್ಟ ಆಗ್ತದೆ ವಿಡಿಯೋ ಮಾಡೋದು. ಪ್ರತಿಯೊಂದನ್ನು ವಿಡಿಯೋ ಮಾಡ್ಕೊಂಡು ಮೊಬೈಲ್ ಅಲ್ಲಿ ಇಟ್ಕೊಂಡು ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಾದ್ರೆ ಅದುವೇ ತುಂಬಾ ಕೆಲಸ ಆಗ್ತದೆ. ನನ್ನ ಬೇರೆ ಕೆಲಸಗಳನ್ನ ಬಿಟ್ಟು ಇದನ್ನು ಒಮ್ಮೊಮ್ಮೆ ಮಾಡ್ತಾ ಇರ್ತೇನೆ ನಾನು. ಡಯಟ್ ಜರ್ನಿ ನಂದೊಂದು ಕಂಪ್ಲೀಟ್ ಆಗ್ಬೇಕು, 90 ಡೇಸ್ ಕನ್ಸಿಸ್ಟೆನ್ಸಿ ಆಗಿ ಮಾಡ್ಬೇಕು ಅಂತ ಹೇಳಿ. ಹಾಗೆ ನಿನ್ನೆ ನಾನು ರಾಗಿ ಕುಕೀಸ್ ಅಂತ ಹೇಳಿ ಏನೋ ಯೂಟ್ಯೂಬ್ ಅಲ್ಲಿ ನೋಡಿದೆ, ಅದನ್ನ ಮಾಡುವ ಅಂತ ಹೇಳಿ ಹೊರಟೆ. ಅದು ಕೂಡ ಅಷ್ಟೇನ್ ಚೆನ್ನಾಗಿ ಬರ್ಲಿಲ್ಲ, ಸ್ವಲ್ಪ ಸಾಫ್ಟ್ ಆಗಿ ಮತ್ತು ನನ್ನ ಹತ್ರ ಓವನ್ ಇರ್ಲಿಲ್ಲ. ಹಾಗಾಗಿ ಅದನ್ನ ನಾನು ಜಸ್ಟ್ ಪಾತ್ರೆಯಲ್ಲಿ ಬೇಕ್ ಮಾಡಿದೆ. ಅದು ಸ್ವಲ್ಪ ಸಾಫ್ಟ್ ಆಗಿ ಬಂತು. ಏನೋ ಸೋಡದ ಹುಡಿ ಸ್ವಲ್ಪ ಹಾಕಿದ್ದೆ, ಅದು ಜಾಸ್ತಿ ಆಯ್ತಾ ಇನ್ನೇನೋ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಕುಕೀಸ್ ಮಾಡೋದು, ರಾಗಿ ಕುಕೀಸ್. ಬೆಲ್ಲ ಹಾಕಿ ಬೆಣ್ಣೆ ಹಾಕಿ ಮಾಡಿದ್ದು, ಸ್ವಲ್ಪ ಬೆಣ್ಣೆ ಎಲ್ಲ ಹಾಕಿ. ಅಂದ್ರೆ ಬಿಸ್ಕೆಟ್ ಎಲ್ಲ ಅನ್ಹೆಲ್ದಿ, ಹೊರಗಡೆಯಿಂದ ತರ್ಲಿಕ್ಕೆ ಕಷ್ಟ ಆಗ್ತದೆ, ಒಳ್ಳೇದಲ್ಲ ಅಲ್ವಾ. ಅದಕ್ಕೋಸ್ಕರ ನಾವೇ ಮಾಡಿದ್ರೆ ಹೇಗಾಗ್ತದೆ ನೋಡುವ ಅಂತ ಒಂದ್ ಸ್ವಲ್ಪ ಟ್ರೈ ಮಾಡಿದ್ದು. ಬಟ್ ಫ್ಲಾಪ್ ಆಯ್ತು, ಅಷ್ಟೇನ್ ಚೆನ್ನಾಗಿ ಬರ್ಲಿಲ್ಲ. ನೆಕ್ಸ್ಟ್ ನಾನು ಅದನ್ನ ತಿನ್ಬೇಕಾದ್ರೆ ಹೇಗ್ ಬಂತು ಅನ್ನೋದನ್ನ ನಿಮ್ಗೆ ತೋರಿಸ್ತೇನೆ, ಯಾವ ರೀತಿ ಆಗಿದೆ ಅಂತ ಹೇಳಿ. ಅದನ್ನ ನಾನು ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ. ಇನ್ನಂತ ತರ ಕುಕೀಸ್ ಎಲ್ಲ ನಾನು ಮಾಡ್ಕೊಳ್ಳಲ್ಲ, ಅದರಿಂದ ಹೊರಗಡೆಯಿಂದ ತಗೊಂಡು 1-2 ತಿಂದ್ರೆ ಏನು ಆಗಲ್ಲ ಅಂತ ಅನಿಸಿತು ನನಗೆ. ಮತ್ತೆ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ನಮ್ಮ ಮನೆಯಲ್ಲಿ ಇದ್ರೆ, ಓವನ್ ಎಲ್ಲ ಇದ್ರೆ ಬೇಕಾದ್ರೆ ಚೆನ್ನಾಗ್ ಆಗ್ಬೋದು ಅಂತ ಅನ್ನಿಸ್ತು. ಮತ್ತೆ ನೀವು ಬೇಕ್ ಮಾಡ್ಕೊಂಡು ಬಾಣಲೆಯಲ್ಲಿ ಬೇಕ್ ಮಾಡಿ ಉಪ್ಪು ಹಾಕಿ ಬೇಯಿಸ್ತಾ ಆ ತರ ಮಾಡಿತು ಅಂತ ಹೇಳಿದ್ರೆ ಏನಾಗತ್ತ ಅಂತ ಹೇಳಿದ್ರೆ ತುಂಬಾ ಹೊತ್ತು, ಒಂದು 45 ಮಿನಿಟ್ಸ್ 50 ಮಿನಿಟ್ಸ್ ಎಲ್ಲ ಬೇಕ್ ಮಾಡ್ಲಿಕ್ಕೆಲ್ಲ ಟೈಮ್ ಬೇಕಾಗ್ತದೆ. ಈ ಗ್ಯಾಸ್ ಸಿಗದ ಟೈಮ್ ಅಲ್ಲಿ 50 ನಿಮಿಷ ಎಲ್ಲ ಗ್ಯಾಸ್ ಅಲ್ಲಿ ಸಣ್ಣ ಉರಿಯಲ್ಲಿ ಬೇಯಿಸೋದಂತಂದ್ರೆ ನಂಗೆ ಸುಮ್ನೆ ನಾನ್ ಮಾಡ್ಲಿಕ್ಕೆ ಹೊರಟೆ ಅಂತ ಅನ್ನಿಸ್ತು. ಯಾಕೆಂದ್ರೆ ಈ ವಿಷಯ ಹೇಳಿದ್ರೆ ನೀವು ಕೂಡ ಏನಾದ್ರೂ ಅಡಿಗೆ ಏನಾದ್ರೂ ತಿಂಡಿ ಈ ತರ ಮಾಡುವಾಗ ಒಂದ್ಸತಿ ಪಾಸ್ ಆಗ್ತದೆ, ಒಂದೊಂದ್ಸತಿ ಫೇಲ್ ಆಗ್ತದೆ, ಹಾಳಾಗ್ತದೆ ನಾವು ಮಾಡಿದ ರೆಸಿಪಿಗಳು. ನನ್ನ ಅನುಭವನ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನಾನ್ ನಿಮ್ ಜೊತೆ ಶೇರ್ ಮಾಡಿದಷ್ಟೇ. ಯಾಕೆಂದ್ರೆ ನಂಗೂ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತು. ನಿಮ್ಗೂ ಆತರ ಏನಾದ್ರೂ ಆಗತ್ತಾ? ರೆಸಿಪೀಸ್ ಎಲ್ಲ ಮಾಡಿ ಒಮ್ಮೊಮ್ಮೆ ಫೇಲ್ ಆಗೋದು, ಫ್ಲಾಪ್ ಆಗೋದು, ಯಾಕೆ ಮಾಡಿದೆ ಅಂತ ಅನ್ಸೋದು, ಈ ತರ ಎಲ್ಲ ಅನ್ಸುತ್ತಾ ಅಂತ ಹೇಳಿ. ಎಲ್ಲಾ ಸಲ ಒಂದೇ ರೀತಿ ಆಗಲ್ಲ. ಪ್ರತಿಯೊಂದು ಸಲ ನಾವು ಅಡಿಗೆ ಮಾಡಿದ್ದು ಏನು ಟೇಸ್ಟಿ ಅಂತೇಳಿ ಅನ್ಸಲ್ಲ. ಹಾಗೆ ಬಾಳೆಕಾಯಿ ಒಂದು ತಂದಿಟ್ಟು 4 ದಿವಸ ಏನಾಗಿತ್ತು, ಅದು ಫ್ರಿಜ್ ಅಲ್ಲೇ ಇತ್ತು. ಹಾಗಾಗಿ ಅದನ್ನ ಫ್ರೈ ಏನ್ ಮಾಡೋದು ಅಂತ ಯೋಚನೆ ಮಾಡಿ ರವಾ ಫ್ರೈ ಮಾಡಿದೆ. ರವಾ ಫ್ರೈ ಮಾಡ್ಲಿಕ್ಕೆ ನಾನು ಇದಕ್ಕೆ ಮೊದ್ಲು ಮೆಣಸಿನ ಹುಡಿ, ಅರಸಿನ ಹುಡಿ, ಆಮೇಲೆ ಧನಿಯಾ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಷ್ಟು ಹಾಕಿ ಇದನ್ನ ಹಾಕಿ ಕಲಸಿಟ್ಕೊಂಡು, ಉಪ್ಪು ರುಚಿಗೆ ಉಪ್ಪೆಲ್ಲ ಹಾಕಿ ಕಲಸಿಟ್ಕೊಂಡು, ಆಮೇಲೆ ರವಾ ಫ್ರೈ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಚಿರೋಟಿ ರವೆ, ಅಕ್ಕಿ ಹುಡಿ ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಮೆಣಸಿನ ಹುಡಿ ಹಾಕೊಂಡು ಅದರಲ್ಲಿ ಮುಳುಗಿಸಿ 2 ಚಮಚ ಎಣ್ಣೆ ಹಾಕಿಕೊಂಡು ತವಾದಲ್ಲಿ ಫ್ರೈ ಮಾಡ್ಕೊಳ್ಳೋದು. ಡೀಪ್ ಫ್ರೈ ಏನಲ್ಲ, ಹಾಗೇನೆ ತವಾ ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಎಣ್ಣೆ ಇರ್ತದೆ ಇದ್ರಲ್ಲಿ, ಆದ್ರೂ ಕೂಡ ಅದಕ್ಕೆ ಟಿಶ್ಯೂ ಪೇಪರ್ ಹಾಕೊಂಡೆ, ಇದ್ದ ಎಣ್ಣೆಯನ್ನ ಟಿಶ್ಯೂ ಪೇಪರ್ ಎಳ್ಕೊಳ್ಳಿ ಅಂತ ಹೇಳಿ. ಹಾಗೆ ಇವತ್ತಿನ ಊಟಕ್ಕೆ ಸೈಡಿಗೆ ಅಂತ ಹೇಳಿ 4 ಪೀಸ್ ತಿಂದೆ. ಆಮೇಲೆ 2 ಪೀಸ್ ಸಾಯಂಕಾಲ ತಿಂದೆ, ಮತ್ತು 2 ಪೀಸ್ ಹಾಗೆ ಇತ್ತು. ನಾನು ಓವರ್ ಈಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಂಗೂ ಅಷ್ಟೊಂದು ಇದು ಊಟದ ಜೊತೆ ತಿನ್ಲಿಕ್ಕೆ ಟೇಸ್ಟಿ ಆಯ್ತು. ಸಾಯಂಕಾಲ 2 ತಿಂದೆ, ಸಾಕು ಅಂತ ಅನ್ನಿಸ್ತು. ಈ ಒಂದು ಡಯಟ್ ಜರ್ನಿ ಏನು ಮಾಡ್ತಾ ಇದ್ದೇವಲ್ಲ, ನಮ್ಗೆ ತುಂಬಾ ಇದು ನಾನು ಹೆಸರು ಬೇಳೆಯಿಂದ ದಾಲ್ ಮಾಡಿದ್ದು. ಅದಕ್ಕೆ ಮೊರಿಂಗಾ ಪೌಡರ್ ನಾನು ಮೊನ್ನೆ ಮಾಡ್ಕೊಂಡಿದ್ದೆ ಅಲ್ಲ, ನುಗ್ಗೆ ಸೊಪ್ಪಿನ ಪೌಡರ್, ಅದನ್ನ ಹಾಕಿದೆ. ಹಾಗಾಗಿ ಈ ತರ ಗ್ರೀನ್ ಕಲರ್ ಬಂದಿದೆ ದಾಲ್. ಹಾಗೆ ಈ ಒಂದು ವೆಯ್ಟ್ ಲಾಸ್ ಜರ್ನಿ ಬಂದ ಮೇಲೆ ಅನ್ಹೆಲ್ದಿ ಫುಡ್ ಏನಾದ್ರೂ ಸ್ವಲ್ಪ ಎಣ್ಣೆ ಇದ್ದ ಅಥವಾ ಅದೇನಾದ್ರೂ ಸ್ವೀಟ್ ಏನಾದ್ರೂ ಸ್ವಲ್ಪ ಮಾಡ್ಕೊಂಡು ತಿಂದ್ರು ನಮ್ಗೊಂಥರ ತುಂಬಾ ಗಿಲ್ಟ್ ಕಟ್ತದೆ. ಅಯ್ಯೋ ನನ್ ಡಯಟ್ ಇದ್ರಿಂದ ಹಾಳಾಯ್ತಾ, ಅಯ್ಯೋ ಎಣ್ಣೆ ಜಾಸ್ತಿ ಹೋಯ್ತಾ, ಕ್ಯಾಲೋರಿ ಜಾಸ್ತಿ ಹೋಯ್ತಾ,
ಏನ್ ಮಾಡೋದಪ್ಪ, ಜಾಸ್ತಿ ಆಗ್ಬೋದಾ ವೆಯ್ಟ್, ಇದರಿಂದಾಗಿ ನನ್ನ ವೆಯ್ಟ್ ಲಾಸ್ ಜರ್ನಿ ಹಾಳಾಗ್ಬೋದಾ ಅಂತ ಎಲ್ಲ ಏನೆಲ್ಲ ಮನ್ಸಲ್ಲಿ ಬರ್ತದೆ. ಸುಮ್ನೆ ಇದಾಗಿತ್ತು ನನ್ನ 67ನೇ ದಿವಸದ ಲಂಚ್. ಮಾರ್ನಿಂಗ್ ಗೆ ಪೋಹ, ಮಧ್ಯಾಹ್ನ ಲಂಚ್ಗೆ ಇದು. ಅದರಡೆಯಲ್ಲಿ ಫ್ರೂಟ್ಸ್ ಎಲ್ಲ ತಿಂತಾ ಇದ್ದೆ, ಆರೆಂಜ್ ಆಗಿರ್ಬೋದು ಅಥವಾ ಪೈನಾಪಲ್ ಆ ತರ ತಿಂತಿದ್ದೆ. ನೈಟಿಗೆ ಇದ್ರಲ್ಲೇ ಏನು ಪಲ್ಯ ಇತ್ತು, ಮತ್ತೆ ರಾಗಿ ಕುಕೀಸ್ ಎಲ್ಲ ಮಾಡಿದ್ದೆಲ್ಲ ಇದೇ ದಿವ್ಸ. ಹಾಗಾಗಿ ಎಲ್ಲ ಬೇಡ, ಇನ್ನೇನು ತಿನ್ನೋದು ಬೇಡ ಅಂತ ಹೇಳಿ ಪಲ್ಯ ಮತ್ತೆ ಬೆಳಗ್ಗೆ ಮಾಡಿದ ಪೋಹ ಸ್ವಲ್ಪ ಇದ್ದದನ್ನ ತಿಂದು ಡಿನ್ನರ್ ಅನ್ನ ಮುಗಿಸಿದೆ. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.